ಹೈಸ್ಕೂಲ್ನಲ್ಲಿ ಇದ್ದ ದಿನಗಳಲ್ಲಿನೇ ಪೊಲೀಸ್ ಆ್ಯಕ್ಷನ್ನು, ಭಾರತದ ಸ್ವಾತಂತ್ರ್ಯ ಎರಡೂ ಆಯಿತು. ಆ ನೆನಪುಗಳು ಇದೆ. ಯಾದಗಿರಿ ಹೈಸ್ಕೂಲ್ಗೆ ಹೋದಾಗ ಹೈಸ್ಕೂಲ್ನ ಹೆಡ್ ಮಾಸ್ತರು ಮುಸಲ್ಮಾನರಾಗಿದ್ದರು. ಅವರು ದೇಶಪಾಂಡೆ ಬೋಲಿತ್ತು ಕ್ಯಾ ಅಂದರು. ಕ್ಯಾ ಅಂದರೆ ಜಾಗೀರ್ ಅಂದರು. ಆದರೆ ಜಾಗೀರ್ದಾರ್ ಲಿಖಿತ ಅಂತ ಅವ್ರು ಜಾಗೀರ್ದಾರ್ ಬರೆದು ಹಾಕ್ಬಿಟ್ರು. ಹೆಸರೇ ಚೇಂಜ್ ಆಗೋಯ್ತು ಮನೇಲಿ. ನಿಮ್ಮ ಓದು ಹೈಸ್ಕೂಲ್ ಓದೆಲ್ಲ ಹೈದರಾಬಾದ್ದಲ್ಲ? ಹೌದೌದು. ಸಾಹಿತ್ಯದ ಕಡೆಗೆ ಹೊರಡಿದ್ದು ಆಗಿನ ಕಾಲದಲ್ಲಿ ಈ ವಿದ್ವಾಂಸರು ಕರ್ಕೊಂಡು ಬಂದಿರತಕ್ಕಂಥ ಅವ್ರ ಭಾಷಣಗಳು ಒಂದು ಪ್ರಭಾವ ನಮಗೆ ಕನ್ನಡದ ಕಡೆಗೆ ಒಲ್ಕೊಂಡು ಹೋಯ್ತು. ಬೇಂದ್ರೆಯವರು ಸುಮಾರು 3-4 ಸಲ ಬಂದು ಹೋಗಿದ್ದಾರೆ ನಮ್ಮ ಸ್ಕೂಲ್ಗೆ. ಅವಾಗ ಕವಿತಾ ಬರೀತಾನಂತೆ. ಏನು ಕವಿತಾ ಬರೀತೀಯ, ಸಂಶೋಧನೆ ಮಾಡಿ ತೋರಿಸು ಅಂತ ಒಂದು ಚಾಲೆಂಜ್ ಕೊಟ್ಟರು ಅವರು. ಮಾಳಚಿ ಗ್ರೀಕ್ ದೇವತೆ, ಮಳಾಚಿ ಅನ್ನತಕ್ಕಂಥದ್ದು. ನೀರು ಅನ್ನೋ ಶಬ್ದವೂ ಕೂಡ ಕನ್ನಡ ಅಲ್ಲ. ತೆಲುಗು ಭಾರತೀಯಲ್ಲಿ ಮೊದಲ ಲೇಖನ ಬಂತು. ಪಂಪುನಿ ತಮ್ಮಡು ಜಿನವಲ್ಲಭನಿ ಗಂಗಾಧರ ಶಿಲಾಶಾಸನಮು ಅಂತ. ಅದನ್ನು ನಾನು ಕನ್ನಡಕ್ಕೆ ಮೊದಲು ಅನುವಾದ ಮಾಡಿಕೊಟ್ಟೆ. ಇಡೀ ಪಂಪ ಭಾರತದಲ್ಲಾಗಲಿ ಆದಿಪುರಾಣದಲ್ಲಾಗಲಿ ಪಂಪ ಒಂದು ಕಡೆಗಾದರೂ ತನ್ನ ಕೌಟುಂಬಿಕ ಸಂಗತಿಗಳು ಇನ್ಯಾವ ಸಂಗತಿಯನ್ನು ಹೇಳಿಲ್ಲ.